ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಹೊಸ ಅಪ್ಡೇಟ್ನೊಂದಿಗೆ ಬಂದಿದ್ದೀನಿ. ಸೊ ಭೂಮಿ ಅಜಿತ್ಗೆ ಕೊನೆಗೂ ಐ ಲವ್ ಯು ಅಂತ ಹೇಳಿದ್ದಾಯಿತು. ಅದು ಹೇಗೆ ನಡೆಯುತ್ತೆ? ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಪರಸ್ಪರ ಜಗಳ ಆಡಿಕೊಂಡು ಒಬ್ರು ಪ್ರೀತಿ ಒಬ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದು ಹೆಂಗೆ ಆಗ್ಬಿಡುತ್ತೆ ಅಂತ ನೀವು ಕೇಳ್ಬೋದು. ಬಟ್ ಈ ಒಂದು ಸಂಚಿಕೆಯಲ್ಲಿ ಭೂಮಿ ಅಜಿತ್ ಹತ್ರ ಫುಲ್ಲು ಫೇಸ್ ಟು ಫೇಸ್ ಐ ಲವ್ ಯು ಸಾಹೇಬ್ರೆ, ನಿಮ್ಮನ್ನು ಬಿಟ್ಟು ನಾನು ಬದುಕಕ್ಕೆ ಆಗದೇ ಇಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಸೊ ಆ ಒಂದು ಸಂಚಿಕೆನ ನೋಡೋಣ, ಅದು ಹೆಂಗೆ ಈ ಥರ ಆಗುತ್ತೆ. ಸೊ ಭೂಮಿ ಹೆಂಗೆ ಹೇಳೋಕ್ಕೆ ಸಾಧ್ಯ ನೋಡೋಣ ಬನ್ನಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಬಂದು ಶುಕ್ರವಾರ ಸಂಚಿಕೆ ಆಗಿರುತ್ತೆ, ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ಕಾಯ್ತಿದ್ದಂಥ ಅಪರೂಪದ ಸಂಚಿಕೆ ಈ ಒಂದು ಸಂಚಿಕೆ ಆಗಿದೆ. ಸೊ ಶುಕ್ರವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭೂಮಿ ಮತ್ತು ಕುಟುಂಬದವರೆಲ್ಲರೂ ಸಹ ಹೋಳಿ ಹಬ್ಬ ಆಚರಿಸ್ಬಿಟ್ಟು ಇನ್ನು ಅಶ್ವಿನಿಗೆ ಸರಿಯಾಗಿ ಒದೆ ಬೀಳುತ್ತೆ ದೇವಯಾನಿ ಕೈಲಿ. ಹೋಳಿ ಹಬ್ಬ ಆಚರಿಸಾದ್ಮೇಲೆ ಅಲ್ಲೇ ಒಂದು ಸ್ಟೇ ರೂಮ್ನ ತಗೊಂಡಿರ್ತಾರೆ. ಎಲ್ಲರೂ ಸಹ ಬಟ್ಟೆನ ಚೇಂಜ್ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲಾನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಭೂಮಿ ಶಾರದಮ್ಮಂಗೆ ನಾನು ಟ್ಯಾಬ್ಲೆಟ್ಸ್ನ ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೋಗಿರ್ತಾಳೆ. ಬರೋ ಒಂದು ದಾರಿಲಿ ಸಿಕ್ಕಾಪಟ್ಟೆ ಬಿಸಿಲು ನಂದಿ ಬೆಟ್ಟದಲ್ಲಿ ಇರೋದ್ರಿಂದ ತಲೆ ಸುತ್ತ ಬರ್ತಾ ಇರುತ್ತೆ. ಇನ್ನು ಈ ಫ್ರಾಡ್ ಅಶ್ವಿನಿ ನಾನು ಹೋಗಿರ್ತೀನಿ ಅಂತ ಇವಳು ಸಹ ಬಟ್ಟೆನ ಚೇಂಜ್ ಮಾಡಕ್ಕೆ ಹೋಗಿರ್ತಾಳೆ. ಭೂಮಿ ಹಿಂದೆನೇ ಇವಳು ಬರ್ತಿರ್ತಾಳೆ. ಭೂಮಿಗೆ ತಲೆ ಸುತ್ತ ಬಂದಿರೋ ತರ ಆಗಿರುತ್ತೆ. ಯಾಕೆ ಭೂಮಿ ಏನಾಯ್ತು ಅಂದಾಗ, ಯಾಕೋ ತುಂಬಾ ತಲೆ ಸುತ್ತುತ್ತಾ ಇದೆ, ತುಂಬಾ ಬಿಸಿಲಲ್ವಾ ಅಂದಾಗ, ಸರಿ ಭೂಮಿ ನೀನು ಇಲ್ಲೇ ಕೂತ್ಕೋ, ನಾನು ಹೋಗಿ ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ನೀರನ್ನ ತರಕ್ಕೆ ಹೋಗ್ತಾಳೆ. ಅವಳು ನೀರ್ ಬದಲಿಗೆ ಬೇರೆನೇ ತಂದ್ಕೊಡ್ತಾಳೆ. ಸೊ ನೀರು ತಂದ್ಕೊಡ್ತಿದ್ದ ಒಂದು ಉದ್ದೇಶದಿಂದ ಇವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಇವಳ ಮನೇಲಿ ಇರೋರೆಲ್ಲ ಒರ್ಸ್ಕೊಂಡು ತಿರುಗ್ತಾರಲ್ಲ ತಲೆ ಮೇಲೆ ಇಟ್ಕೊಂಡು, ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಇಲ್ಲೇ ಕುತ್ಕೋ ಭೂಮಿ, ನಾನು ಹೋಗಿ ನಿನಗೆ ಕುಡಿಲಿಕ್ಕೆ ಏನಾದರೂ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ರಾಮ್ ರಸನ ಮಾಡಿಕ್ಕಿರ್ತಾರಲ್ಲ ಹೋಳಿ ಹಬ್ಬ ಮಾಡಾದ್ಮೇಲೆ ಅದನ್ನ ಎತ್ಕೊಂಡು ಭೂಮಿ ಹತ್ರ ಬರ್ತಾಳೆ. ಭೂಮಿಗೆ ಸಿಕ್ಕಾಪಡೆ ಭಯ ಇರುತ್ತೆ ಮತ್ತು ಸಿಕ್ಕಾಪಡೆ ವಿಪರೀತ ಬಿಸಿಲಿರುತ್ತೆ. ಹಂಗಾಗಿ ಅವಳು ಅಶ್ವಿನಿ ಕೊಟ್ಟಿದ್ದನ್ನ ಕುಡಿಲೇಬೇಕಾಗುತ್ತೆ. ಅಶ್ವಿನಿ ಇದ್ದವಳು ರಾಮ್ ರಸ ರೆಡಿ ಮಾಡಿಟ್ಟಿದ್ದಾರೆ. ಇವತ್ತು ನೋಡು ಈ ಭೂಮಿ ಮಾನ ಮರ್ಯಾದೆ ಎಲ್ಲನೂ ಸಹ ಹರಾಜಾಕ್ಬಿಡ್ತೀನಿ. ಈ ದೇವರ ಸನ್ನಿಧಿ ಸೊಸೆ ಈ ರೀತಿ ಆಡ್ತಾ ಇದ್ದಾಳ ಅಂತ ಜನ ಎಲ್ಲ ನೋಡಿ ನಗಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಮಡಕೆಯಲ್ಲಿದ್ದಂಥ ರಾಮ್ ರಸನ ಒಂದು ಚೊಂಬಿಗೆ ಹಾಕ್ಕೊಂಡು ಭೂಮಿಗೆ ತಗೊಂಡೋಗಿ ಆ ಫ್ರಾಡ್ ಅಶ್ವಿನಿ ಕೊಡ್ತಾಳೆ. ಇನ್ನು ಭೂಮಿ ತುಂಬಾ ಭಯ ಇರ್ತಾಳೆ ಮತ್ತು ತಲೆ ಬೇರೆ ಸುತ್ತುತ್ತಿರುತ್ತೆ. ಹಂಗಾಗಿ ಅವಳು ಕೊಟ್ಟಂಥ ಮಜ್ಜಿಗೆನ ಆರಾಮಾಗಿ ಮಜ್ಜಿಗೆ ಅಂತ ಹೇಳ್ಬಿಟ್ಟು ಕುಡಿದ್ಬಿಡ್ತಾಳೆ. ಅದು ಮಜ್ಜಿಗೆ ಆಗಿರಲ್ಲ, ಅದು ರಾಮ್ ರಸ ಆಗಿರುತ್ತೆ. ಅದನ್ನ ಹೆಚ್ಚಾಗಿ ಕುಡಿದ್ರೆ ತಲೆಗೆ ಒಂಥರ ಪಿತ್ತದ ಥರ ಏರಿ, ಅಂದರೆ ಈ ಡ್ರಿಂಕ್ಸ್ ಎಲ್ಲ ಮಾಡಿರ್ತಾರಲ್ಲ ಆ ಥರ ಹೇಳಿ ಮನಸ್ಸಲ್ಲಿರೋ ಸತ್ಯ ಎಲ್ಲ ಆಚೆ ಬಂದ್ಬಿಡುತ್ತೆ. ಇನ್ನು ಭೂಮಿಗೆ ಗೊತ್ತಾಗದೆ ಅದನ್ನು ಫುಲ್ಲಾಗಿ ಕುಡಿದ್ಬಿಡ್ತಾಳೆ. ಅವಳಿಗೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ, ಎತ್ತಬೇಕೋ ಹತ್ತತ್ತೆ ಹೋಗ್ತಾ ಇರ್ತಾಳೆ. ಇವಾಗ ಇರೋದು ಡ್ರಾಮಾ, ನೀನು ಇಷ್ಟು ದಿನ ಓವರ್ ಸ್ಕೋಪ್ ತಗೋತಿದ್ದೆ ಅಲ್ವಾ ಎಲ್ಲರ ಮುಂದೆ ಅಂತೇಳ್ಬಿಟ್ಟು ಅಶ್ವಿನಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಸಾಹೇಬ್ರೆ ಎಲ್ಲಿದ್ದೀರಾ, ಸಿಡಿಕ್ ಮೂತಿ ಸಿದ್ದಪ್ಪ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಅಲ್ಲೆಲ್ಲ ನಂದಿ ಬಿಡ್ತಲ್ಲ ಎಲ್ಲನೂ ಸಹ ಅಜಿತ್ನ ಕೂಕ್ಕೊಂಡು ಓಡಾಡ್ತಿರ್ತಾಳೆ. ಇನ್ನು ಲಕ್ಷ್ಮಕ್ಕ ಸತ್ಯಣ್ಣ ಇವಳನ್ನ ನೋಡಿ, ಇವಳು ಯಾಕೆ ಹಿಂಗೆ ನಡ್ಕೊತಾ ಇದ್ದಾಳೆ, ಇವಳಿಗೆ ಯಾರು ಏನು ಮಾಡಿದ್ರು ಅಂದಾಗ, ಗೊತ್ತಿಲ್ಲ ಸತ್ಯಣ್ಣ, ಇವಳಿಗೆ ಯಾರೋ ರಾಮರಸ ಕೊಟ್ಟಿರಬೇಕು, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದಾಳೆ. ಭೂಮಿ ಬಾ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಕರೀತಾರೆ. ಬಿಡಿ ಲಕ್ಷ್ಮಕ್ಕ, ನೀವು ಒಳ್ಳೆ ಮನೆಗೆ ಹೋಗಿ ಏನು ಮಾಡಬೇಕು, ನಾನು ಸಾಹೇಬ್ರ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ಸಾಹೇಬ್ರೆ ಅಂತೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಇನ್ನು ಅಜಿತ್ ಏನೋ ಕೆಲಸದ ಮೇಲೆ ಆ ಕಡೆ ಇದ್ದವರು ಬರ್ತಾರೆ. ಏನಾಗಿದೆ ಇವಳಿಗೆ, ಏನಾಗಿದೆ ನಿನಗೆ, ಯಾಕೆ ಈ ರೀತಿ ಆಡ್ತಿದ್ಯಾ, ನಡಿ ಮನೆಗೆ ಅಂದಾಗ, ಸಾಹೇಬ್ರೆ ಸುಮ್ಮನೆ ರೀ, ನಾನು ನಮ್ಮ ಸಾಹೇಬ್ರ ಜೊತೆ ಮಾತಾಡಬೇಕು ಅಂದಾಗ, ನಾನೇ ನಿಮ್ಮ ಸಾಹೇಬ್ರು, ನಾನೇ ಅಜಿತ್ ಅಂತಂದಾಗ, ಅಜಿತಾ ಅಲ್ಲ, ಸರಿಯಾಗಿ ನನ್ನ ಕಣ್ಣು ನೋಡ್ಕೊಂಡು ಹೇಳಿ, ನೀವು ಮೂರು ಕಾಣಿಸ್ತಾ ಇದ್ದೀರಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಮೂರು ಕಾಣಿಸಿದ್ರು ಕಾಣಿಸ್ತಾರೆ, 6 ಕಾಣಿಸಿದ್ರು ಕಾಣಿಸ್ತಾರೆ. ಯಾಕೆಂದರೆ ಚೆನ್ನಾಗಿ ಕುಡ್ದಿದ್ಯಲ್ಲ ಅದಕ್ಕೆ ರಾಮರಸನ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನೀವೇನಾ ಅಜಿತ್ ರಾಮನಾರಾಯಣು ಅಂದರೆ ನನ್ನ ಗಂಡ, ನನ್ನ ಸಾಹೇಬ್ರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಲಕ್ಷ್ಮಕ್ಕ ಇದ್ದಳು, ಭೂಮಿ ನೀನೇನು ಮಾತಾಡಬೇಡ ಬಾ ಹೋಗೋಣ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಸತ್ಯಣ್ಣ ಇದ್ದರು, ಸುಮ್ಮನೆ ಇರಮ್ಮ ಲಕ್ಷ್ಮಿ, ಅವಳ ಮನಸ್ಸಲ್ಲಿ ಏನಿದೆಯೋ ಎಲ್ಲ ಹೇಳ್ಬಿಡ್ಲಿ ಅಜಿತ್ ಹತ್ರ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಮನಸ್ಸಲ್ಲಿ ಏನಿದೆ ಸತ್ಯಣ್ಣ ಅಂದಾಗ, ನೋಡಪ್ಪ ಹೇಳ್ತಾಳೆ, ನನ್ನ ತಂಗಿ ಏನು ಹೇಳ್ತಾಳೋ ಕೇಳು ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಸಾಹೇಬ್ರೆ ನಿಮ್ಗೊಂದು ವಿಚಾರ ಗೊತ್ತಾ, ನನ್ನ ಮನಸ್ಸಲ್ಲಿ ಏನು ವಿಚಾರ ನಡೀತಿದೆ ಅಂತನಾದರೂ ಗೊತ್ತಾ ಸಾಹೇಬ್ರೆ, ನನ್ನ ಮನಸ್ಸಲ್ಲಿ ನೀವೇ ತುಂಬ್ಕೊಂಡಿದ್ದೀರಾ ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನು ಹೇಳ್ತಾ ಇರೋದು ನಿಜಾನಾ ಅಂದಾಗ, ಹೌದು, ನೀವು ನನ್ನ ಸಾಹೇಬ್ರು ತಾನೇ, ಅಂದರೆ ಸಿಡುಕ್ಮುತಿ ಸಿದ್ದಪ್ಪ ಸಾಹೇಬ್ರು ಅವರೇ ತಾನೇ, ಅವ್ರಿಗೆ ಹೇಳ್ತಾ ಇದ್ದೀರಿ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಸಾಹೇಬ್ರೆ, ಆದರೆ ನೀವು ನನ್ನ ಒಂದು ವಾರ ಆದಮೇಲೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಹೆಂಗೆ ಹೋಗ್ಲಿ ಅಂತೇಳ್ಬಿಟ್ಟು ಭೂಮಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ಅಜಿತ್ನ ಹಗ್ ಮಾಡ್ಕೊತಾಳೆ. ಇನ್ನು ಅಜಿತ್ಗೆ ಎಲ್ಲಿಲ್ದಿರೋ ಖುಷಿ, ಏನು ಹೇಳ್ತಾ ಇದ್ದಾಳೆ ಭೂಮಿ ಲಕ್ಷ್ಮಕ್ಕ ಅಂದಾಗ, ಹೌದು ಸಾಹೇಬ್ರೆ, ಭೂಮಿ ನನಗೆ ಮುಂಚೆನೇ ಹೇಳಿದ್ಲು, ಅವಳು ಡೈರಿಲೂ ಬರ್ದಿಕ್ಕಿದ್ದಾಳೆ, ಅವಳು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾಳೆ, ಆದರೆ ನೀವು ಅವಳನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋ ಕೊರಗಲ್ಲಿ ಈ ರೀತಿ ಆಡ್ತಿದ್ದಾಳೆ ಅಂತ ಅನಿಸುತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಅಯ್ಯೋ ಲಕ್ಷ್ಮಿ, ತಪ್ಪು ತಿಳ್ಕೊಳೋದೇನು ಬಂತು, ನಮ್ಮ ಅಜ್ಜಿತನು ಭೂಮಿ
ಭೂಮಿನ ಪ್ರೀತಿ ಮಾಡ್ತಾ ಇದ್ದಾನೆ ಕಣಮ್ಮ ಅಂತ ಹೇಳ್ಬಿಟ್ಟು ಸತ್ಯನ ಹೇಳ್ತಾರೆ. ಏನು ಹೌದಾ, ನೀವಿಬ್ರು ಪ್ರೀತಿ ಮಾಡ್ತಿದ್ದೀರಾ? ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ ಸಾಹೇಬ್ರೆ. ಭೂಮಿ ಪಾಪ ಅವಳ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಈ ರೀತಿ ನಡ್ಕೊಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬೇಜಾರು ಮಾಡ್ಕೊಂಡ್ರೆ, ಸತ್ಯನ ಇದೋನು ನೀನ್ ಯಾಕಮ್ಮ ಬೇಜಾರು ಮಾಡ್ಕೋತೀಯಾ? ಇಷ್ಟು ದಿನ ಆಗ್ಬೇಕಾಗಿದ್ದು ಈಗಾಗಿದೆ. ಅದು ಈ ರಾಮ್ ರಸದಿಂದ ನಾನು ರಾಮ್ ರಸ ತಯಾರ ಮಾಡಿದ್ ಒಳ್ಳೆ ಇದಾಯ್ತು, ನಮ್ಮ ಅಜಿತನ ಪ್ರೀತಿ ಸಕ್ಸಸ್ ಆಯ್ತಲ್ಲ, ಅಷ್ಟೇ ಖುಷಿ ಅಂತ ಹೇಳ್ಬಿಟ್ಟು ಸತ್ಯನ ಹೇಳಿದಾಗ, ಹೌದಾ ಸತ್ಯನ, ಭೂಮಿ ಈ ರೀತಿ ಎಲ್ಲ ಆದ್ರೂ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಖುಷಿ ಪಡ್ತಾರೆ. ಇನ್ನು ಭೂಮಿ ತಲೆ ಸುತ್ತಿ ಅಲ್ಲೇ ಅಜಿತ್ ಹೆಗ್ಲು ಮೇಲೆ ಬಿದ್ದೋಗ್ತಾಳೆ. ಇನ್ನು ಅಜಿತ್ಗೆ ಎಲ್ಲಿಲ್ದಿರೋ ಖುಷಿ. ಕೊನೆಗೂ ಈ ಬಾಯಿ ಬಡ್ಕಿ ತನ್ನ ಪ್ರೀತಿನ ಹೇಳ್ಕೊಂಡ್ಲಲ್ಲ. ಲಕ್ಷ್ಮಕ್ಕ ಇಷ್ಟು ದಿನ ಇವಳು ನನ್ನ ಪ್ರೀತಿ ಮಾಡ್ತಿದ್ಲ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಸಾಹೇಬ್ರೆ ನನಗೆ ಗೊತ್ತಿಲ್ಲ, ಮನೆಗೆ ಬಂದಾಗ ಡೈರಿ ತೋರಿಸಿದ್ಲು, ಸಾಹೇಬ್ರಿಗೆ ಇದನ್ನ ತೋರಿಸ್ಬೇಕು ಅಂತ ಇದೀನಿ ಅಂತಾನೂ ಹೇಳಿದ್ಲು. ಆದರೆ ನಿಮ್ಗೆ ತೋರ್ಸೋದಕ್ಕೆ ಅವಳು ನೀವು ಏನೋ ಕೂಗಾಡಿದ್ರಂತೆ. ಅದಕ್ಕೆ ಸಾಹೇಬ್ರಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ಲ. ನಾನು ಆ ಕಾಂಟ್ರಾಕ್ಟಲ್ಲಿ ಬರೆದಿತ್ತು, ಯಾರಿಗಾದ್ರೂ ಪ್ರೀತಿ ಆದರೆ ಅದನ್ನ ಹೇಳ್ಕೊಬೋದು ಅಂತ ನನ್ನ ಕೈಲಿ ಹೇಳ್ಕೊಳ್ಳೋ ಶಕ್ತಿ ಇಲ್ಲ. ಹೇಳ್ಕೊಳಕ್ಕೆ ಹೋದ್ರು ಸಾಹೇಬ್ರು ಅದನ್ನ ಕೇಳಲಿಲ್ಲ. ಲಕ್ಷ್ಮಕ್ಕ ನನ್ನ ಪ್ರೀತಿ ಇನ್ನೊಂದು ವಾರದಲ್ಲಿ ಮುಗ್ದೋಗುತ್ತಾ, ಸಾಹೇಬ್ರನ್ನ ಬಿಟ್ಟು ನಾನು ಹೆಂಗಿರಲಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಗೋಳಾಡಿದ್ಲು ಸಾಹೇಬ್ರೆ. ನಾನು ನಿಮ್ಮ ಹತ್ರ ಬಂದು ಅದಕ್ಕೆ ಸ್ಟೇಷನಲ್ಲಿ ಕೇಳಿದ್ದು ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳಿದಾಗ, ಲಕ್ಷ್ಮಕ್ಕ ಇದಕ್ಕಿಂತ ಮುಂಚಿಂದಾನೇ ನಮ್ಮ ಅಜಿತ ಪ್ರೀತಿ ಮಾಡ್ತಿದ್ದಾನೆ ಭೂಮಿನ, ಅದನ್ನ ಅವನಿಗೆ ಹೇಳ್ಕೊಳಕ್ಕಾಗಿಲ್ಲ ಅಷ್ಟೇ ಅಂದ್ಬಿಟ್ಟು ಸತ್ಯನ ಹೇಳ್ತಾರೆ. ಅಂತೂ ಇಂತೂ ಇಬ್ರು ಜೋಡಿ ಒಂದಾದ್ರಲ್ಲ, ಅಷ್ಟೇ ಸಾಕು ಸತ್ಯನ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಭೂಮಿ ಪ್ರಜ್ಞೆ ತಪ್ಪಿ ಬಿದ್ಮೇಲೆ ಅಜಿತ್ ಇದ್ದವರು ಇನ್ನು ಯಾವತ್ತೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ ಭೂಮಿ, ಇನ್ಯಾವತ್ತು ಮಿಸ್ಸಸ್ ಭೂಮಿ ಅಜಿತ್ ಹಾಗೆ ನೀನು ಇರ್ತೀಯ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿನ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ ಕಾರ್ತಕ್ಕೆ. ನೋಡೋಣ ಈ ಅಪರೂಪದ ಸಂಚಿಕೆ ಏನಾಗುತ್ತೆ ಅಂತ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಗೊತ್ತು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಬೈ ಬೈ ಫ್ರೆಂಡ್ಸ್ ಆಲ್.